ಶ್ರೀ ರಾಘವೇಂದ್ರ ನಮ್ಮ ಮನೇಲಿ ರಾಯರು ನಮಗೆ ಗುರುಗಳು ಮತ್ತು ತಂದೆ ತಾಯಿ ಸ್ಥಾನದಲ್ಲಿ ನಮಗೆ ರಾಯರು ನಮ್ಮ ಮನೇಲಿ ಇದ್ದಾರೆ. ನಾನು ಎಲ್ಲೇ ಹೋಗಬೇಕಾದ್ರೂ ರಾಯರ ಹತ್ರ ನಿಂತ್ಕೊಂಡು ನಾನು ಮಾತಾಡ್ತೀನಿ. ರಾಯರೇ, ನಾನು ಹಿಂಗೆ ಹೋಗ್ತಾ ಇದ್ದೀನಿ, ಹೋಗಿ ಬರ್ತೀನಿ ಅಂತ ಹೇಳ್ತೀನಿ. ನನಗೇನಾದರೂ ಒಂದು ಒಳ್ಳೆ ಕೆಲಸ ಆಯಿತು ಅಂದರೂ ರಾಯರ ಹತ್ರ ಹೇಳ್ತೀನಿ. ನನಗೇನೇ ಒಂದು ನೋವಾದ್ರೂ ಕೂಡ ನನಗೆ ಹಿಂಗಾಯಿತು ರಾಯರೇ ಅಂತ ನಾನು ಹೇಳ್ತೀನಿ. ಎಲ್ಲದಕ್ಕೂ ರಾಯರು ಒಂದೇ ಒಂದು ಹೂವಿನ ಮುಖಾಂತರ ಅವರು ಸೂಚನೆನ ಕೊಡ್ತಾರೆ. ರಾಯರು ಹೂ ಪ್ರಸಾದ ಕೊಟ್ಟರೆ ಮಾತ್ರ ನಮ್ಮ ಜೊತೆ ಇದ್ದಾರೆ, ಮಾತಾಡ್ತಾರೆ ಹೂವಿನ ಮುಖಾಂತರ ಅಂತ ಅಂದ್ಕೋಬೇಡಿ. ಹೂ ಪ್ರಸಾದ ಕೊಟ್ಟಿಲ್ಲ ಅಂದರೂ ನಮ್ಮ ಕಷ್ಟನೇ ಇರಲಿ ಸುಖ ಇರಲಿ ಏನೇ ಅವ್ರ ಹತ್ರ ಹೇಳ್ಕೊಂಡ್ರು ಅವ್ರಿಗೆಲ್ಲ ನಮ್ಮ ಮಾತು ಗೊತ್ತಾಗುತ್ತೆ. ನಾವು ಏನೇ ಮುಚ್ಚಿಟ್ರೂ ಎಲ್ಲ ರಾಯರಿಗೆ ಗೊತ್ತಿರುತ್ತೆ. ನಮ್ಗೆ ಹುಷಾರಿಲ್ಲದೆ ಹೋದಾಗ ನಾವು ಹೇಗೆ ಡಾಕ್ಟ್ರ್ ಹತ್ರ ನಮಗೇನಾಗ್ತಿದೆ ಅಂತ ನಾವು ಹೇಳ್ಕೊತೀವೋ ಹಾಗೆ ನನ್ನ ಮನಸ್ಸಲ್ಲಿ ಏನೇ ಇರಲಿ ರಾಯರ ಮುಂದೆ ನಾನು ಕೂತ್ಕೊಂಡು ಮಾತಾಡ್ತೀನಿ. ನನಗೆಲ್ಲೋ ಅವ್ರ ಹತ್ರ ಹೇಳ್ಕೊಂಡಾಗ ನನಗೆ ತುಂಬ ಸಮಾಧಾನ ಅನಿಸುತ್ತೆ. ಅವ್ರ ಹತ್ರ ನಾವು ಮಾತಾಡಿದಾಗ ನಮ್ಮ ಕಷ್ಟ ಇದೆ ಅಂತ ನಾವು ಅವ್ರ ಹತ್ರ ಹೇಳ್ಕೊಂಡಾಗ ನಮ್ಗೆ ಹಿಂಗೆ ಮಾಡಿಕೊಡಿ ಅಂದರೆ ಯಾವುದಾದ್ರೂ ಒಂದು ರೂಪದಲ್ಲಿ ಖಂಡಿತ ಅವ್ರು ನಮ್ಮ ಜೊತೆ ಇರ್ತಾರೆ. ಸ್ವಲ್ಪ ನಿಧಾನ ಆದರೂ ಖಂಡಿತ ಮಾಡಿಕೊಡ್ತಾರೆ. ನಮ್ಮ ಕಷ್ಟ ಸುಖ ಏನೇ ಇರಲಿ ರಾಯರ ಮುಂದೆ ಇರಲಿ, ಯಾರ ಹತ್ರನೂ ಕೂಡ ನಿಮ್ಗೆ ಎಷ್ಟೇ ಕಷ್ಟ ಆದರೂ ಹೇಳ್ಕೊಳಕ್ಕೆ ಹೋಗ್ಬೇಡಿ. ಯಾಕೆಂದರೆ ಕೇಳಿಕೊಂಡು ಹಿಂದೆ ಆಡ್ಕೊಂಡು ನಗ್ತಾರೆ. ನೀವು ರಾಯರ ಹತ್ರ ಕೂತ್ಕೊಂಡು ಮಾತಾಡಿ, ನಿಮ್ಮ ಕಷ್ಟ ಏನೇ ಇರಲಿ ರಾಯರ ಹತ್ರ ಹೇಳ್ಕೊಳ್ಳಿ. ಖಂಡಿತ ನಿಮ್ಮ ಕಷ್ಟಕ್ಕೆ ರಾಯರು ಒಂದು ದಾರಿ ಕೊಟ್ಟೇ ಕೊಡ್ತಾರೆ. ನನ್ನ ಅನುಭವನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತ ನಿಮಗೆ ಅನುಭವ ಆಗೇ ಆಗುತ್ತೆ. ರಾಯರಿದ್ದಾರೆ.